ಸರ್ ಒಂಚೂರಿಂದ ಬನ್ನಿ ಸರ್ ಫೋನು चंद्रभावां अपां पुष्पवां प्रचावां पशुमान् भवति एवं वेधा योपामायतनं वेधा आयतनां भवति वेदान्तो स्वयं प्रोक्तो वेदान्तेषाः तस्या प्रतिबिम्बस्य यस्वरः गोमिर्भोर्माध्वर्वरिणम् अन्तरिक्षं महेश्वर उपस्थेत्य अग्निमन्नादमन्नाध्याजातते आयङ्गौ पृष्ठस्थम् इंसितरञ्च प्रयन्सुवः त्रिगुंशद्धामविराजति वाक्पतङ्गायुषुश्रिये प्राप्तस्य वाक्यभिः अस्य प्राणादपानित्यं नमस्करोमि विद्रक्षः उन्ना ಬನ್ನಿ ಕೊಡ್ತೀನಿ ಬಿಡೋಣ ನೀವು ಆಗಲ್ಲ ಚಾಮರಾಜನಗರ ವ್ಯಾಪ್ತಿ ಇರತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸುಮಾರು 4 ಕೋಟಿ 10 ಲಕ್ಷದ ಕಾಮಗಾರಿ ಗುತ್ತಿಗೆ ಪೂಜೆ 4 ಕೋಟಿ 25 ಲಕ್ಷ ಗುತ್ತಿಗೆ ಪೂಜೆ ಮತ್ತು ಇನ್ನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಧಿಕಾರಿ ಮುನ್ನಾರವರೇ, ಹಾಗೆ PLT ಬ್ಯಾಂಕ್ನ ನಿರ್ದೇಶಕರಾದ ಗೋವಿಂದು ಅವರೇ, ಪ್ರಕಾಶ್ ಅವರೇ, ನಮ್ಮ ಚಂದ್ರಕೋಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ರಾಜುರವರೇ, ಮತ್ತು ನಮ್ಮ ಮಾಜಿ ಮಂಡಳಿ ಅಧ್ಯಕ್ಷರಾದಂಥ ಅವರೇ, ಇವತ್ತು ನಾನು ಸಾಮಾನ್ಯವಾಗಿ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಸುಮಾರು 80 ಲಕ್ಷದಲ್ಲಿ 2 ಬೀದಿಗಳಂದರೆ ಪಚ್ಚಪ್ಪ ಸರ್ಕಲಿಂದ ಸೋಮವಾರಪೇಟೆ ತನಕ ಮತ್ತು ಪಚ್ಚಪ್ಪ ಸರ್ಕಲಿಂದ ಜಾಲಹಳ್ಳಿ ಉಂಡಿ ತನಕ ಲೈಟನ್ನು ಅಳವಡಿಸೋದಕ್ಕೆ 80 ಲಕ್ಷ. ಹಾಗೆ ನಾನು ಮೊದಲೇ ಹೇಳಿದಾಗೆ ಚೂಡಾದಿಂದ ಬರ್ತಕ್ಕಂಥ 4 ಕೋಟಿ 25 ಲಕ್ಷದಲ್ಲಿ ಈ ಒಂದು ಕೆರೆ ಮತ್ತು ಸೋಮವಾರಪೇಟೆ ಒಂದು ಕಟ್ಟೆ ಅಭಿವೃದ್ಧಿ ಮತ್ತು ವಿದ್ಯುತ್ ಚಿತಾಗಾರ 4 ಕೋಟಿ, ಅದು ಈಗ ಗುದ್ಲಿ ಪೂಜೆ ಮಾಡಬೇಕು. ಇಷ್ಟನ್ನು ಗುದ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಗುದ್ಲಿ ಪೂಜೆ ಇದ್ದಾವೆ ಬರುವ ದಿನಗಳಲ್ಲಿ. ಅಂದರೆ ಇನ್ನೂ ನಾನು ಸ್ವಲ್ಪ ಬೇರೆ ಬೆಂಗಳೂರು ಕೆಲಸ ಇಲ್ಲದಿದ್ರೆ ನಾಳೆ ಮಾಡ್ತೀನಿ, ಇಲ್ಲಾಂದರೆ ನಾಳಿದ್ದು ಮಾಡ್ತೀನಿ. ಯಾಕಂದರೆ ಇಲ್ಲಿ ಸೋಮವಾರಪೇಟೆಯಿಂದ ಕೋಟು ಹತ್ತಿರಕ್ಕೆ 1 ಕೋಟಿ 85 ಲಕ್ಷ, ಅನ್ವರ್ ಪಾಸ ಚೌಟ್ರಿಯಿಂದ ಅದೊಂದು 1 ಕೋಟಿ 90 ಲಕ್ಷ. ಈಗಾಗಲೇ ಕೆಲವು ಗುದ್ಲಿ ಪೂಜೆನೂ ಮಾಡಿದ್ದೀನಿ. ಕೆಲಸಗಳು ನಡೀತವೆ, ನಾನೆಲ್ಲೂ ಪ್ರೆಸ್ ಮಾಡಿ ಹೇಳಿಲ್ಲ. ನಾನು ಸಾಮಾನ್ಯವಾಗಿ ಸುಮಾರು 106 ಕೋಟಿ ರೂಪಾಯಿ ಕೆಲಸಗಳು ಇವತ್ತು ನಗರ ವ್ಯಾಪ್ತಿಯಲ್ಲೇ ನಡೀತವೆ. ಅದನ್ನೆಲ್ಲ ತದನಂತರ ಹೇಳ್ತೀನಿ. ಇಷ್ಟು ಕಾಮಗಾರಿಗಳು ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ.
ಇಲ್ಲಿ ಈ ಕೆರೆಯಲ್ಲಿ ಫುಟ್ಪಾತನ್ನು ಮಾಡ್ತಕ್ಕಂಥದ್ದು, ಒಂದು ಕಲ್ವಟ್ಟುಗಳನ್ನ ಮಾಡ್ತಕ್ಕಂಥದ್ದು, ರಸ್ತೆ ಎಲ್ಲ ಸೇರಿ ಇಲ್ಲಿ GST ಇನ್ಕ್ಲೂಡ್ ಆಗಿ 3 ಕೋಟಿ 3.5 ಕೋಟಿ ಇದೆ. ಮತ್ತು 60 ಲಕ್ಷ ಸೋಮವಾರಪೇಟೆ ಇದನ್ನು ಇವತ್ತು ಮಾಡಿದ್ದೀವಿ. ಗಾಳಿಪುರ ಸರ್ವೆ ನಂಬರ್ 65 ಮಾಡಿದ್ದೀವಿ. ಧನ್ಯವಾದಗಳು. ನಗರಾಭಿವೃದ್ಧಿ ಪ್ರಾಧಿಕಾರ 1998-99ನೇ ಸಾಲಿನಲ್ಲಿ ಅಪ್ಗ್ರೇಡ್ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅನೇಕ ಯೋಜನೆಗಳು ಯಾವುದೂ ಕಾರ್ಯರೂಪಗೊಂಡಿಲ್ಲ. ಇವತ್ತು 2011-12ನೇ ಸಾಲಿನಲ್ಲಿ ಸರ್ಕಾರ ಒಂದು ಯೋಜನೆ ಮಾಡಿದ್ದು ಕೆರೆ ಅಭಿವೃದ್ಧಿ ಅನುದಾನ ಅಂದ್ಬಿಟ್ಟು ಆ ಕೆರೆ ಅಭಿವೃದ್ಧಿ ಅನುದಾನನ ನಾವು ಕಳೆದ 2011-12ನೇ ಸಾಲಿನಿಂದ ಇಲ್ಲಿವರೆಗೂ ಶೇಖರಣೆ ಆಗಿದ್ದಂಥ ಅನುದಾನದಲ್ಲಿ ಸಾಹೇಬರ ಮಾರ್ಗದರ್ಶನದ ಮೇಲೆ ಕೋಡಿಮೂಳೆ ಕೆರೆ ಒಂದು, ಗಾಳಿಪುರ ಒಂದು ಕಟ್ಟೆ ಸರ್ವೆ ನಂಬರ್ 60 ಈ 2 ಯೋಜನೆನೂ ಇದು 3,58 ಲಕ್ಷ. ಕೋಡಿಮೂಳೆ ಕೆರೆ ಕಟ್ಟೆ 68 ಲಕ್ಷ. ಈ 2 ಕಾಮಗಾರಿಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆರೆ ಅಭಿವೃದ್ಧಿ ಅನುದಾನದಿಂದ ಇವತ್ತು ಗುದ್ಲಿ ಪೂಜೆ ಆಗಿದೆ. ಮುಂದಿನ ದಿನಗಳಲ್ಲಿ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ 50-50 ಅನುಪಾತದಲ್ಲಿ ಒಂದು ಲೇಔಟ್ ಮಾಡೋದಿದೆ. ಅದು ಟೆಂಡರ್ ಕರಿಬೇಕು, ಇನ್ನೊಂದು 3-4 ದಿವಸದಲ್ಲಿ ಟೆಂಡರ್ ಆಗುತ್ತೆ. ಅದನ್ನು 14 ಕೋಟಿ 34 ಲಕ್ಷದ ಅದು ಕಾಮಗಾರಿ ಆಗುತ್ತೆ. ಹಾಗೆ 14 ಕೋಟಿ 34 ಲಕ್ಷ ಈ ಯೋಜನೆನ ಈ ಕೋಡಿಮೂಳೆ ಕೆರೆ, ಈ ಕೋಡಿಮೂಳೆ ಪಂಚಾಯತಿಗೆ ಅವಕಾಶ ಆಗುತ್ತೆ ಇದನ್ನು ಅಭಿವೃದ್ಧಿ ಮಾಡಿಸೋಕ್ಕೆ. ಅಭಿವೃದ್ಧಿ ಮಾಡಿದ್ರೆ ವಾಕಿಂಗ್ ಪಾತು, ಲೈಟು, ಗಿಡ ಮತ್ತು ಚೇರು, ಸ್ಟ್ರೀಟ್ ಲೈಟು, ಕಾಂಪೌಂಡು ಇವೆಲ್ಲ ಇದೆಲ್ಲ ಅಳವಡಿಸಿ 2 ಕಲ್ವಟ್ಟು ಆಗಿದೆ. ಇದನ್ನು ಈ ಪಂಚಾಯತಿಯವರು ಅಭಿವೃದ್ಧಿ ಆದಮೇಲೆ ಇವರ ಮೇಂಟೆನೆನ್ಸ್ ಮಾಡಬೇಕು ಅಂತ ನಾವು ನಮ್ಮ ಸಾಹೇಬರು ಒತ್ತಾಯ ಮಾಡಿ ಅವಕಾಶ ಮಾಡ್ಯಾರ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಪ್ರವಾಸೋದ್ಯಮ ಇಲಾಖೆಯಿಂದ ಬೋಟ್ನ ಮಾಡಬೇಕು ಅಂತ ಇದನ್ನು ಒಂದು ಯೋಜನೆ ಹಾಕೊಂಡು ಪ್ರವಾಸೋದ್ಯಮ ಇಲಾಖೆಯಿಂದ ಬೋಟಿಂಗ್ ದೋಣಿ ವಿಹಾರ ಅದನ್ನು ಮಾಡ್ತಾರೆ. ಇದು ನಗರದಲ್ಲಿ ಒಂದು ಪ್ರಾಧಿಕಾರದಿಂದ ವಿಶೇಷವಾಗಿ ನಮ್ಮ ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ಆಗಿರೋದ್ರಿಂದ ಇದನ್ನು ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.